ಎಲ್ಲ ನನ್ನ ಗುರುಗಳಿಗೂ ಶುಭ ದಿನ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ಪಯಣ ಎಲ್ಲಿಗೂ ಅಲ್ಲ. ಏನಂದರೆ ಇವತ್ತಿನ ಸ್ಪೆಷಲ್ಲು ಶುಕ್ರವಾರ ಆಗಿರೋದ್ರಿಂದ ನಮ್ಮ UI ಸಿನಿಮಾ ರಿಲೀಸು. ಡಾಕ್ಟರ್ ಉಪೇಂದ್ರ ಸರ್ ಅವರು. ಸೊ ಇವ್ರಿಗೆ ಡಾಕ್ಟರ್ ಅಂತ ಏನಕ್ಕೆ ಕರಿತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಯಾರ್ಯಾರಿಗೂ ಡಾಕ್ಟ್ರೇಟ್ ಕೊಡ್ತಾರಂತೆ, ಅಂಥದ್ರಲ್ಲಿ ಉಪ್ಪಿ ಸರ್ ಅವ್ರಿಗೆ ಡಾಕ್ಟ್ರೇಟ್ ಕೊಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಾನು ಉಪ್ಪಿ ಸರ್ ಅವರ ದೊಡ್ಡ ಅಭಿಮಾನಿ. ಬೇಸಿಕಲಿ ಅವರ ಎಲ್ಲ ಸಿನಿಮಾಗಳನ್ನೂ ನಾನು ನೋಡಿಕೊಂಡೇ ಬೆಳೆದಿರೋದು, ಅದರಲ್ಲೂ ಎಸ್ಪೆಷಲಿ ಡೈರೆಕ್ಷನ್ ಮಾಡಿರೋಂಥ ಸಿನಿಮಾಗಳು. ಸೊ ಅವರ ಮೊಟ್ಟ ಮೊದಲ ಡೈರೆಕ್ಷನ್ ಸಿನಿಮಾ ಆಪ್ರೇಷನ್ ಅಂತ ಇಂದ ಹಿಡಿದು ಸ್ವಸ್ತಿಕ್ಕು, ಓಮು, ತರ್ಲೆ ನನ್ನ ಮಗ, ಉಶ್ಶು, ಸೂಪರು ಹಾಗೂ ಉಪೇಂದ್ರ, ಉಪ್ಪಿಟ್ಟು ಹಾಗೂ ಇತ್ತೀಚೆಗೆ ರಿಲೀಸ್ ಆದಂಥ UI ಮೂವಿ. ಸೊ ಈ ಥರ ಎಲ್ಲ ಸಿನಿಮಾಗಳನ್ನೂ ನೋಡಿಕೊಂಡು ಬೆಳೆದಿರೋದು ನಾನು. ಆದರೆ ಸ್ಟಾರ್ಟಿಂಗಲ್ಲಿ ಯಾವ ಸಿನಿಮಾನೂ ಅರ್ಥ ಆಗಿಲ್ಲ. ಎಲ್ಲ 2-3 ಸಲ ನೋಡಿದ ಮೇಲೇ ಅರ್ಥ ಆಗಿದ್ದು, ಕಾರಣ ಫೋಕಸ್ ಸಿಕ್ಕಿಲ್ಲ ಅಂತ. 2022ರಲ್ಲಿ UI ಸಿನಿಮಾನ ಡೈರೆಕ್ಷನ್ ಮಾಡ್ತೀನಿ ಅಂತ ಉಪೇಂದ್ರ ಸರ್ ಅವರು ರಿವೀಲ್ ಮಾಡ್ತಾರೆ. ಸೊ 2022ರಿಂದ 23 ಆಗಸ್ಟ್ ಅಷ್ಟರಲ್ಲೇ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಆದರೆ ಕೆಲವೊಂದು ಸಾಂಗ್ ಸೀಕ್ವೆನ್ಸ್ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಾಕಿ ಇರೋದ್ರಿಂದ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಡಿಲೇ ಆಗ್ತಾನೆ ಬಂತು. ಸೊ ಕೊನೆಗೂ ಸಿನಿಮಾ 2024 ಡಿಸೆಂಬರ್ 28 ಅಂದು ರಿಲೀಸ್ ಆಗಿದೆ. ಇನ್ನು ನಾನು ಸಿನಿಮಾ ನೋಡೋಕೆ ಹೋಗಿದ್ದ ಥಿಯೇಟ್ರ್ ಹೆಸರು ಶ್ರೀ ತಿರುಮಲ ಥಿಯೇಟರ್. ಇದು ಆಗ್ರಾ HSR ಎಕ್ಸ್ಟೆನ್ಷನಲ್ಲಿ ಬರೋವಂಥ ಥಿಯೇಟರ್. ಹಾಗೂ ನಾನು ಯಾವುದೇ ಸಿನಿಮಾನ ನೋಡಬೇಕು ಅಂದಾಗ ನಾನು ಆಲ್ಮೋಸ್ಟು ನಮ್ಮ ಏರಿಯಾ ಲೋಕಲ್ ಥಿಯೇಟರ್ಸ್ಗಳನ್ನೇ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ರಿಯಾಲಿಟಿ ಅಲ್ಲೇ ಅಲ್ವಾ ಗೊತ್ತಾಗೋದು. ನಾನು 30 ನಿಮಿಷ ಬೇಗನೆ ಹೋಗಿದ್ದೆ. ಸೊ ಜನ ಅಷ್ಟೊಂದು ಇರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಜನ ತುಂಬಿಕೊಂಡ್ರು. ಸೊ ಖುಷಿ ಆಯಿತು ಕನ್ನಡ ಸಿನಿಮಾಗೆ ಈ ರೇಂಜಿಗೆ ರಶ್ ಇದೆ ಅಂತ. ನಾನು ಹೋಗಿದ್ದು ಮ್ಯಾಟ್ನಿ ಶೋಗೆ, ಅಂದರೆ 1 ಗಂಟೆ ಶೋಗೆ. ಸೊ 1 ಗಂಟೆ ಶೋಗೆ ಹೋಗಿರೋದ್ರಿಂದ ನಾನು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡಿದ್ದೆ. ನಾನು ಬುಕ್ ಮಾಡೋವಾಗ ಗೋಲ್ಡ್ ಕ್ಲಾಸ್ ಹಾಗೂ ಬಾಲ್ಕನಿ ಹೌಸ್ಫುಲ್ ಆಗಿತ್ತು. ಸೊ ನನಗೂ ಬೇರೆ ಆಪ್ಷನ್ ಇದ್ದಿಲ್ಲ, ಸಿಲ್ವರ್ ಕ್ಲಾಸ್ ಒಂದೇ ಬಾಕಿ ಇದ್ದಿದ್ದರಿಂದ ಅದರಲ್ಲೇ ಬುಕ್ ಮಾಡಿಕೊಂಡೆ. ಸೊ ಸಿನಿಮಾ ಎಲ್ಲಿ ಕೂತ್ಕೊಂಡು ನೋಡಿದ್ರೆ ಏನು ಅದೇ ಸಿನಿಮಾನ ತಾನೇ ನೋಡೋದು ಅಂದ್ಕೊಂಡು ಜೈ ಆಂಜನೇಯ ಅಂದ್ಕೊಂಡು ಸಿನಿಮಾ ನೋಡೋದಕ್ಕೆ ಒಳಗಡೆ ಹೋದೆ. ನಾನು ಥಿಯೇಟ್ರ್ ಒಳಗಡೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಜನ ಕಮ್ಮಿ ಇದ್ದಾರೆ ಅಂದ್ಕೊಂಡಿದ್ದೆ, ಆದರೆ ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಜನ ತುಂಬಿಕೊಂಡ್ರು. ಸೊ ಈ ಸಿನಿಮಾ ನೋಡೋದಕ್ಕೆ ನಮ್ಮ ಮನೆಯ ಪಾಪು ಅಂದರೆ ನಮ್ಮ ಮೇಡಮ್ ಕೂಡ ಸಿನಿಮಾ ನೋಡೋಕ್ಕೆ ಬಂದಿದ್ದರು. ಈ ಮೇಡಮಿಗೆ ಏನು ಸಿನಿಮಾ ಅರ್ಥ ಆಯಿತು ಅಂತ ನನಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ನನಗಂತೂ ಸಿನಿಮಾ ಬಗ್ಗೆ ಫೋಕಸ್ ಸಿಕ್ಕಿಲ್ಲ. ಕರೆಕ್ಟಾಗಿ 1 ಗಂಟೆಗೆ ಸಿನಿಮಾ ಶುರು ಆಯಿತು. ಸೊ UI ಸಿನಿಮಾಗೆ ಸಿಕ್ಕಿರೋ ಸರ್ಟಿಫಿಕೇಷನ್ UA. ಇನ್ನು ಯಾವುದೇ ಸಿನಿಮಾದ ರಿಯಾಲಿಟಿ ಗೊತ್ತಾಗಬೇಕಂದ್ರೆ ನಾನು ಆಗಲೇ ಹೇಳ್ದಂಗೆ ಲೋಕಲ್ ಥಿಯೇಟರ್ಸ್ಗಳನ್ನೇ ವಿಸಿಟ್ ಮಾಡಿ. ಕಾರಣ ಅಲ್ಲಿರೋ ಜನ, ಕಿರ್ಚಾಟ, ವಿಸಿಲು, ಚಪ್ಪಾಳೆ. ಸೊ ಇದ್ರ ಜೊತೆ ಸಿನಿಮಾ ನೋಡೋದೇ ಒಂದು ಒಳ್ಳೆ ವೈಬ್. ಸೊ ಇನ್ನು ಸಿನಿಮಾನ ಡೈರೆಕ್ಷನ್ ಮಾಡಿದ್ದು ಉಪ್ಪಿ ಸರ್ ಆಗಿರೋದ್ರಿಂದ ಅವರ ಟೈಟಲ್ ಬರ್ತಿದ್ದಂಗೆ ಯುನೀಕ್ ಸ್ಟೈಲಲ್ಲಿ ಡಿಸೈನ್ ಮಾಡಿರೋದು. ಸೊ ಇದರ ಗ್ರಾಫಿಕ್ ಡಿಸೈನಿಂಗ್ ಕ್ರೇಜಿ ಅಂತಲೇ ಹೇಳ್ಬೋದು. ಇನ್ನು ಉಪ್ಪಿ ಸರ್ ಅಂದರೆ ಕ್ರಿಯೇಟಿವಿಟಿ ಅಂದರೆ ಉಪ್ಪಿ ಸರ್. ಸೊ ಮೂವಿಗೆ ಸಿಕ್ಕಿರೋ ಒಂದು ಸರ್ಟಿಫಿಕೇಷನ್ ಕೂಡ ಇವರ ಕ್ರಿಯೇಟಿವಿಟಿನ ತೋರಿಸಿದ್ದಾರೆ. ಇನ್ನು ಸಿನಿಮಾದ ಕಂಟೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಿಯಾಲಿಟಿನ ತಿಳಿಸಿದ್ದಾರೆ. ಅಂದರೆ ನಾವು ಜನ ನಮ್ಮ ಕೆಲಸನ ಬಿಟ್ಟು ಬೇರೆಯವ್ರ ಕೆಲಸದ ಮೇಲೇ ಜಾಸ್ತಿ ಫೋಕಸ್ ಮಾಡ್ತೀವಿ, ಇಂಟ್ರೆಸ್ಟ್ ತೋರಿಸ್ತೀವಿ. ಏನಾಗಲಿಂದ ಫೋಕಸ್ಸು ಅಂತ ಇದ್ದೀರಾ. ಸೊ ಈ ಸಿನಿಮಾದಲ್ಲಿ ಹೇಳೋಕೆ ಹೊರಟಿರೋದು ಅದೇ. ನಾವು ನಮ್ಮ ಕೆಲಸನ ಬಿಟ್ಟು ಬೇರೆಯವ್ರ ಕೆಲಸದ ಮೇಲೇ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೀವಿ. ಹಾಗೂ ನಮ್ಮನ್ನು ಆಳೋದಕ್ಕೆ ಯಾವತ್ತೂ ಒಬ್ಬ ಲೀಡರ್ಶಿಪ್ನ ಹುಡುಕ್ತೀವಿ ಹೊರತು ಆ ಲೀಡರ್ಶಿಪ್ನ ನಮ್ಮಲ್ಲೇ ಇದೆ ಅನ್ನೋದು ನಾವು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಸೊ ಇದನ್ನೇ ಉಪ್ಪಿ ಸರ್ ಅವರು ಇಂಡೈರೆಕ್ಟ್ ಅಲ್ಲ ಡೈರೆಕ್ಟಾಗೇ ಹೇಳಿದ್ದಾರೆ. ಹಾಗೂ ಈ ಸಿನಿಮಾನ ಫಸ್ಟ್ ಟೈಮ್ ನೋಡೋರಿಗೆ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ಸೊ 2-3 ಸಲ ನೋಡಿದ ಮೇಲೇ ಅರ್ಥ ಆಗೋದು, ಯಾಕಂದರೆ ಇದು ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾ ಅಲ್ವಾ. ಹಾಗಾಗಿ ಇನ್ನು ಸಿನಿಮಾ ಅಂತೂ ಮುಗೀತು. ಒಂದು ಸಿನಿಮಾಗೆ ರೇಟಿಂಗ್ಸ್ ಕೊಡೋಷ್ಟು ದೊಡ್ಡ ಮಟ್ಟಿಗಂತೂ ನಾನು ಬೆಳೆದಿಲ್ಲ. ಆದರೆ ಬೀಯಿಂಗ್ ಅ ವ್ಯೂವರ್ ಅಥವಾ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಸಿನಿಮಾ ಹೇಗಿದೆ ಅಂತ ಹೇಳೋದಕ್ಕೆ ನನಗೆ ಕಂಪ್ಲೀಟಾಗಿ ರೈಟ್ಸ್ ಇದೆ. ಇನ್ನು ಸಿನಿಮಾದ ಓವರಾಲ್ ರೇಟಿಂಗ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸೊ ನಾನು ಈ ಸಿನಿಮಾ ಕೊಡೋ ರೇಟಿಂಗ್ಸು 9/10. ಸೊ 9 ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಒಂದು ಕಂಟೆಂಟ್ ಆ್ಯಂಡ್ ಇನ್ನೊಂದು ರಿಯಾಲಿಟಿನ ತೋರಿಸಿದ್ದಾರೆ. ಆ್ಯಂಡ್ ಇದನ್ನು ಹೇಳ್ತಾ ಇವತ್ತಿನ ಈ ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೌಂಟ್ ಕೂಡ ಮ್ಯಾಟರ್ಸ್ ಅ ಲಾಟ್. ಥ್ಯಾಂಕ್ ಯು.